ಸುಮ್ಮನೆ ತಿಳ್ಕೊಳ್ಳಿ. ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇವತ್ತಿನ ಟಾಪಿಕ್ ಬಂದು ನಮ್ಮ ಟಾಪಿಕ್ ಇವತ್ತಿನ ಬಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಪ್ಯಾಟ್ರನ್ಸ್ ಶೀಟ್ ಅಂತ ಒಬ್ಬರು ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಯಾವ್ಯಾವ ಥರ ಪ್ಯಾಟ್ರನ್ಸ್ ಇದ್ದಾವೆ ಅಂತ. ಫಾಲಿಂಗ್ ವಿಡ್ಜ್ ಅಂತ ಇದೆ, ಸಿಸ್ಟಮ್ ಸೆಮಿಟ್ರಿಕ್ ಟ್ರಯಾಂಗಲ್ ಅಂತ ಇದೆ, ಬುಲ್ಲಿಶ್ ರೆಕ್ಟ್ಯಾಂಗಲ್ ಅಂತ ಇದೆ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಇದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಇದೆ, ಅಸೆಂಡಿಂಗ್ ಟ್ರಯಾಂಗಲ್ ಇದೆ, ಹೆಡ್ ಆ್ಯಂಡ್ ಶೋಲ್ಡರ್ ಇದೆ, ಇನ್ವರ್ಟೆಡ್ ಫ್ಲ್ಯಾಗ್ ಇದೆ, ಫ್ಲ್ಯಾಗ್ ಆ್ಯಂಡ್ ಪೋಲ್ ಅಂತ ಕರೀತಾರೆ ಇದಕ್ಕೆ, ಡಿಸೆಂಡಿಂಗ್ ಟ್ರಯಾಂಗಲ್ ಇದೆ, ರೈಸಿಂಗ್ ವೆಡ್ಜ್ ಇದೆ, ಸಿಮೆಟ್ರಿಕ್ ಟ್ರಯಾಂಗಲ್ ಇದೆ, ಬೇರಿಶ್ ರೆಕ್ಟ್ಯಾಂಗಲ್ ಇದೆ. ನನ್ನ ಇದರಲ್ಲಿ ಎಲ್ಲದಕ್ಕಿಂತ ಫೇವ್ರೇಟ್ ಅಂದರೆ ಕಪ್ ಆ್ಯಂಡ್ ಹ್ಯಾಂಡಲ್ಲು, ಫ್ಲ್ಯಾಗ್ ಆ್ಯಂಡ್ ಪೋಲು, ಅದಾದಮೇಲೆ ಹೆಡ್ ಆ್ಯಂಡ್ ಶೋಲ್ಡರು. ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಬಗ್ಗೆ, ಅಂದರೆ ಈ ಪ್ಯಾಟ್ರನ್ ಬಗ್ಗೆ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಪ್ಯಾಟ್ರನ್ ಬಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ನು. ಸೊ ಇದಾದ ನಂತರ ಫ್ಲ್ಯಾಗ್ ಆ್ಯಂಡ್ ಪೋಲು ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಬಗ್ಗೆನೂ ಮಾತಾಡೋಣ. ಅದಾದಮೇಲೆ ಬೇರೆ ಪ್ಯಾಟ್ರನ್ಗಳ ಬಗ್ಗೆ ಹೇಳ್ತೀನಿ. ಫಸ್ಟು ಇಂಪಾರ್ಟೆಂಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್. ಹಾಗಾಗಿ ನಾನು ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಹೇಗೆ ವರ್ಕ್ ಆಗುತ್ತೆ? ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಅಂದರೆ ಏನು? ನಿಮಗೆ ಇಲ್ಲಿ ಒಂದು ಕಪ್ ಕಾಣ್ತಾ ಇದೆ ನೋಡಿರಿ, ಈ ಥರ ಕಪ್ ಆಗಿರುತ್ತೆ, ಒಂದು ಹ್ಯಾಂಡಲ್ ಆಗಿರುತ್ತೆ, ಅದನ್ನು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದಮೇಲೆ ರ್ಯಾಲಿ ಸ್ಟಾರ್ಟ್ ಮಾಡುತ್ತೆ. ಸೊ ಟಾರ್ಗೆಟ್ ಎಷ್ಟು ಕೊಡುತ್ತೆ ಅಂತ ನೀವು ಇದರಲ್ಲಿ ಕಂಡುಹಿಡಿಬೋದು. ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆದರೆ ಇದು ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ, ಈ ಥರ ರೆಗ್ಯುಲರ್ ಕಪ್ ಆ್ಯಂಡ್ ಹ್ಯಾಂಡಲ್ ಆದರೆ ಮೇಲೆ ಹೋಗುತ್ತೆ, ಉಲ್ಟಾ ಕಪ್ ಆ್ಯಂಡ್ ಹ್ಯಾಂಡಲ್ ರಿವರ್ಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಆದರೆ ಕೆಳಗೆ ಬರುತ್ತೆ ಅಂತ. ಸೊ ಈ ಪ್ಯಾಟ್ರನ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ನಾನು ಈಗ ಸೆಲೆಕ್ಟ್ ಮಾಡ್ತಾ ಇರೋ ಲೈವ್ ಸ್ಟಾಕಲ್ಲಿ ನಿಮಗೆ ಹೇಳ್ತೀನಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಯಾವ್ದು ಆಗ್ತಾ ಇದೆ ಅಂತ. ಸೊ ಈ ಪ್ಯಾಟ್ರನ್ ಹೇಗೆ ವರ್ಕ್ ಆಗುತ್ತೆ, ಕಪ್ ಆ್ಯಂಡ್ ಹ್ಯಾಂಡಲ್ ಎಷ್ಟು ಕಪ್ಪಿನ ಡೆಪ್ತ್ ಎಷ್ಟಿರುತ್ತೋ ಅಷ್ಟು ನಮಗೆ ಅದರಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಸಿಗುತ್ತೆ. ಸೊ ಈ ಕಪ್ಪಿನ ಡೆಪ್ತ್ ಹೇಗಿದೆ ಅಂತ ನಾವು ಹೇಗೆ ಚೆಕ್ ಮಾಡೋದು? ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳಿ. ಸೊ ಸ್ಟಾರ್ಟಿಂಗ್ ನಿಮಗೆ ತೊಂದರೆ ಆಗ್ಬೋದು, ಬರ್ತಾ ದಿನೇ ನಿಮಗೆ ಅದು ಅಭ್ಯಾಸ ಆಗುತ್ತೆ ನೋಡ್ತಾ. ಸೊ ನಿಮಗೆ ಇಲ್ಲಿ ಒಂದು ಕಪ್ ಪ್ಯಾಟ್ರನ್ ಕಾಣ್ತಾ ಇರ್ಬೋದು, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಇಲ್ಲೊಂದು ಕಪ್ ಪ್ಯಾಟ್ರನ್ ಕಾಣ್ತಾ ಇರೋದು, ಇದು ಕಪ್ಪು, ಇದು ಹ್ಯಾಂಡಲ್ಲು. ಸೊ ಇದು ಭಾಳ ದಪ್ಪ ಆಗ್ಬಿಡ್ತು, ಥಿಕ್ನೆಸ್ ಕಮ್ಮಿ ಮಾಡ್ತೀನಿ. ಸೊ ಇದು ಕಪ್ ಪ್ಯಾಟ್ರನ್ನು, ಇದು ಹ್ಯಾಂಡಲ್ ಪ್ಯಾಟ್ರನ್. ಸೊ ಇದ್ರ ಹೈ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಈಗ ಹೋದರೆ ನಮಗೆ ಇಲ್ಲಿಂದ ಬುಲ್ಲಿಶ್ ವ್ಯೂ ಅಂತ ಇದೆ. ಇದು 100% ಹಾಗೇ ಆಗುತ್ತೆ ಅಂತ ಅಲ್ಲ, ಪ್ಯಾಟ್ರನ್ ಬಂದಾಗ ನಮಗೆ ಆ ಸ್ಟಾಕು ಬೈಯಿಂಗ್ ಮೂಮೆಂಟ್ ಕೊಡೋ ಸಾಧ್ಯತೆ ಇದೆ. ಸೊ ಪೂರ್ತಿ ಸ್ಟಾಕ್ ಮಾರ್ಕೆಟು ಒಂದು ಪ್ರೊಬಬಿಲಿಟಿ ಗೇಮು. ಪ್ರೊಬಬಿಲಿಟಿ ಆಫ್ ರೈಸಿಂಗ್ ಫ್ರಮ್ ಇಯರ್ ಇದು ಪಾಸಿಬಿಲಿಟಿ ಅಂತ ಅರ್ಥ. ಈಗ ನೀವು ಇಲ್ಲಿ ಲೂಪಿನಲ್ಲಿ ನೋಡ್ತಾ ಇರ್ಬೋದು, ಇದು ಕಪ್ಪಾಗಿ ಇದು ಹ್ಯಾಂಡಲ್ ಫಾರ್ಮೇಷನ್ ಆಗಿದೆ, ಇದು ಬ್ರೇಕೌಟ್ ಆಗಿ ರೀಟೆಸ್ಟ್ ಆಗಿ ಮೇಲೆ ಹೋಗ್ಬೋದು. ಸೊ ಇದೇ ಥರ ಮತ್ತೆ ಬೇರೆ ಯಾವುದ್ರಲ್ಲಾರು ಪ್ಯಾಟ್ರನ್ ಸಿಗುತ್ತಾ ನೋಡೋಣ. ಇದು ಡೈಲಿ ಟೈಮ್ ಫ್ರೇಮು, ನೀವು ಯಾವ ಟೈಮ್ ಫ್ರೇಮಲ್ಲಿ ನೋಡಿದರೂ ಸಿಗುತ್ತೆ. ಆದರೆ ಡೈಲಿ ವೀಕ್ಲಿ ನಿಮಗೆ ಲಾಂಗ್ ರನ್ನಲ್ಲಿ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಏತರ್ ಎನರ್ಜಿಯಲ್ಲಿ ಕಪ್ಪಾಗಿದೆ, ಹ್ಯಾಂಡಲ್ ಆಗಿದೆ, ಬ್ರೇಕೌಟ್ ಆಗಿದೆ, ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ರೀಟೆಸ್ಟ್ ಆಗಿದೆ, ಮತ್ತು ರ್ಯಾಲಿ ಕಂಟಿನ್ಯೂ ಮಾಡಿದೆ. ಸೊ ಇದೇ ಥರ ನಿಮಗೆ ಎಲ್ಲದರಲ್ಲೂ ಹುಡುಕಿದರೆ ಸಿಗುತ್ತೆ. ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಇದೆ ನೋಡಿ. ಸೊ ನಾವೀಗ ಡಬ್ಲ್ಯೂ ಪ್ಯಾಟ್ರನ್ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಕಪ್ ಆ್ಯಂಡ್ ಹ್ಯಾಂಡಲ್ ಹೇಗಿರುತ್ತೆ ಅಂತ. ಸೊ ಇದು ಕಪ್ಪು, ಇಷ್ಟು ದೊಡ್ಡ ಹ್ಯಾಂಡಲ್ ಇರೋಲ್ಲ ಯಾವತ್ತು ಕಪ್ಪಿಗೆ. ಸೊ ಕಪ್ಪು ಇಲ್ಲೇ ಹ್ಯಾಂಡಲ್ ಇದ್ದು ಇದು ಬ್ರೇಕ್ ಆದರೆ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗುತ್ತೆ. ಇದಕ್ಕೆ ಕಪ್ ಆ್ಯಂಡ್ ಹ್ಯಾಂಡಲ್ ಅನ್ನಲ್ಲ, ಇದಕ್ಕೆ ಯು ಪ್ಯಾಟ್ರನ್ ಅಂತಾರೆ. ಸೊ ಯು ಪ್ಯಾಟ್ರನ್ನು ಬ್ರೇಕ್ ಆಗಿಲ್ಲ, ಅದು ಬ್ರೇಕ್ ಆಗಿರೋದು ಇಲ್ಲಿ ಅದರ ಹೈ. ಸೊ ಟಾರ್ಗೆಟ್ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಇದು ಬರೀ ಯು ಪ್ಯಾಟ್ರನ್ ಆಗುತ್ತೆ. ಸೊ ಇಲ್ಲೇ ಒಂದು ಸಣ್ಣದಾಗಿ ವಾಪಸ್ ಇಲ್ಲ ಹ್ಯಾಂಡಲ್ ಥರ ಆದರೆ ಒಂದು ಸಣ್ಣ ರೇಂಜಲ್ಲಿ ಅದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗುತ್ತೆ. ಸೊ ಇದರಲ್ಲೇನು ಕಾಣಿಸ್ತಾ ಇಲ್ಲ, ಫುಜಿಮೋ ಒಳಗೂ ಇಲ್ಲ. ಓಕೆ, ಇದರಲ್ಲಿದೆ ನೋಡಿ, ಕಪ್ ಕಾಣಿಸ್ತಾ ಇದೆ, ಹ್ಯಾಂಡಲ್ ಕಾಣಿಸ್ತಾ ಇದೆ, ಬ್ರೇಕೌಟ್ ಆಗಿದೆ, ರೀಟೆಸ್ಟ್ ಆಗಿದೆ, ACME ಸೋಲಾರ್. ಸೊ ನಿಮಗೆ ಕಪ್ ತೋರಿಸ್ತೀನಿ ನೋಡಿ, ಇದು ಕಪ್ಪು, ಇದು ಹ್ಯಾಂಡಲ್ಲು ಕಾಣಿಸ್ತಾ ಇದ್ದಾರಾ? ಇದು ಒಂದು ಕಪ್ಪು, ಟೀ ಕಪ್ಪು, ಅದಕ್ಕೊಂದು ಹ್ಯಾಂಡಲ್ಲು, ಬ್ರೇಕೌಟ್ ಆಗಿದೆ, ರೀಟೆಸ್ಟ್ ಆಗಿದೆ, ಈಗ ರ್ಯಾಲಿ ಕಂಟಿನ್ಯೂ ಮಾಡುತ್ತೆ.
ಸೊ ಇದ್ರ ಟಾರ್ಗೆಟ್ ಹೇಗೆ ಐಡೆಂಟಿಫೈ ಮಾಡೋದು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಹಾಗಾಗಿ ಕೊನೆಯ ತನಕ ನೋಡೋದನ್ನ ಮರಿಬೇಡಿ. ಇನ್ನೊಂದೆರಡು ಲೈವ್ ಎಕ್ಸಾಂಪಲ್ಸ್ ನಿಮಗೆ ತೋರ್ಸೋಕ್ಕೆ ಇನ್ನೊಂದೆರಡು ಸ್ಟಾಕ್ಸ್ನ ನೋಡೋಣ. ಇದನ್ನು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳಕ್ಕೆ ಬರೋಲ್ಲ, ಯಾಕಂದರೆ ಹ್ಯಾಂಡಲ್ ಎಷ್ಟು ಸಣ್ಣದಿರುತ್ತೆ ಹೇಳ್ರಿ ನಿಮಗೆ ಗೊತ್ತಿರುತ್ತೆ. ಇಷ್ಟು ದೊಡ್ಡ ಕಪ್ಪು ಅಂದರೆ ಇದು ಮುಕ್ಕಾಲು ಭಾಗ ಇದು ಹ್ಯಾಂಡಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದರಲ್ಲೂ ಯಾವುದೂ ಕಾಣ್ತಾ ಇಲ್ಲ, ಇದರಲ್ಲೂ ಯಾವುದೂ ಕಾಣ್ತಾ ಇಲ್ಲ. ಇಲ್ಲಿ ಯು ಪ್ಯಾಟ್ರನ್ ಆಗಿದೆ, ಅದರ ಬ್ರೇಕೌಟ್ ಆಗಿಲ್ಲ. ಇದರಲ್ಲೂ ಯಾವುದೂ ಕಾಣ್ತಾ ಇಲ್ಲ. ಇಲ್ಲಿದೆ ನೋಡಿರಿ, ಒಂದು ಸಣ್ಣ ಕಪ್ ಆ್ಯಂಡ್ ಹ್ಯಾಂಡಲ್ ನಿಮಗೆ ಇಲ್ಲಿ ಇದು ನೀವು ಡೈಲಿ ನೋಡ್ತಾ ನೋಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಕಪ್ಪು ಹ್ಯಾಂಡಲ್ಲು, ಇದಕ್ಕೆ ನೆಕ್ಲೈನ್ ಅಂತಾರೆ. ಇದೇನು ಟಾಪ್ ಐತೋ ಇದಕ್ಕೆ ನೆಕ್ಲೈನ್ ಅಂತಾರೆ. ಇದು ಬ್ರೇಕೌಟ್ ಆಗಿ ರೀಟೆಸ್ಟ್ ಆದಮೇಲೂ ತಗೋಬೋದು ಅಕ್ಯುರೇಸಿಗೆ, ಇಲ್ಲ ಕೆಲವರು ಇಲ್ಲಿಂದನೇ ರ್ಯಾಲಿ ಕಂಟಿನ್ಯೂ ಮಾಡ್ಬೋದು. ಕಾನ್ಫಿಡೆನ್ಸ್ ನಿಮಗೆ ಬರ್ತಾ ಬರ್ತಾ ಜಾಸ್ತಿ ಆದಂಗೆ ನಿಮಗೆ ಆ ಟ್ರೇಡ್ಗಳ್ನ ಹಿಡಿಯೋ ಶಕ್ತಿ ಸಿಗುತ್ತೆ. ಇಲ್ಲಿ ಬಂದು ರೀಟೆಸ್ಟ್ ಆಗಿದೆ, ಇಲ್ಲಿಂದ ಹೋಗಿದೆ ಅದೇ ಇದರಲ್ಲಿ. ಸೊ ರ್ಯಾಲಿ ಕಂಟಿನ್ಯೂ ಆಗಿದೆ. ಸೊ ನೀವು ಇದರಲ್ಲಿ ಎಷ್ಟು ಟಾರ್ಗೆಟ್ ಹಿಡಿಬೋದು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಸೊ ಬಾಡಮಿ ಓಕೆ, ಇದರಲ್ಲಿ ಏನು ರೀಸೆಂಟ್ ಅಂತ ಏನು ಕಾಣಿಸ್ತಾ ಇಲ್ಲ. ಲೂಮ್ಯಾಕ್ಸಲ್ಲಿ ನೋಡೋಣ, ಇದರಲ್ಲೆಲ್ಲರೂ ಕಪ್ ಆ್ಯಂಡ್ ಹ್ಯಾಂಡಲ್ ಕಾಣುತ್ತಾ? ಇಲ್ಲೊಂದು VCP ಪ್ಯಾಟ್ರನ್ ಕಾಣ್ತಾ ಇದೆ. VCP ಪ್ಯಾಟ್ರನ್ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸದ್ಯ ಕಪ್ ಆ್ಯಂಡ್ ಹ್ಯಾಂಡಲ್ ಮಾತ್ರ ಹುಡ್ಕೋಣ. ಸೊ ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ, ಬ್ರೇಕೌಟ್ ಆಗಿದೆ, ಫೇಲ್ ಆಗಿದೆ ಬ್ರೇಕೌಟು, ಆಮೇಲೆ ರ್ಯಾಲಿ ಕೊಟ್ಟಿದೆ. ಸೊ ನೀವು ಈ ಪ್ಯಾಟ್ರನ್ನೆಲ್ಲ ಫಾಲೋ ಮಾಡ್ಬೇಕಾದ್ರೆ ಆದಷ್ಟು ಹುಷಾರಾಗಿರಬೇಕು. ಇದು ಹೆಡ್ ಆ್ಯಂಡ್ ಶೋಲ್ಡರ್ ಆಯಿತು, ಆಮೇಲೆ ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರು, ಬ್ರೇಕೌಟು, ರೀಟೆಸ್ಟು ಹೋಗ್ತಾ ಇದೆ. ಸೊ ಆದಷ್ಟು ನೀವು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ ಮೇಲೆ ಇವನ್ನೆಲ್ಲ ಪ್ರಯೋಗ ಮಾಡಿ, ಮುಂಚೆನೇ ಮಾಡಬೇಡಿ. ಮಾಡಿ ಆಮೇಲೆ ನೀವು ಈ ಪ್ಯಾಟ್ರನ್ ತಪ್ಪಿತ್ತು, ಈ ಥಿಯರಿ, ಆ ಥಿಯರಿನೂ ತಪ್ಪಿಲ್ಲ. ಸ್ಕೂಲಲ್ಲಿ ಹೇಳ್ಕೊಡೋ ಪಾಠಗಳೇ ಇವತ್ತು ತಪ್ಪಿದ್ದಾವೆ, ಅವು ಹೇಳ್ಕೊಟ್ಟವು ಯಾವ ಕೆಲಸಕ್ಕೆ ಬರೋಲ್ಲ. ಸೊ ಇಲ್ಲಿ ನಾನು ಹೇಳ್ಕೊಡ್ತಾ ಇರೋದು 100ಕ್ಕೆ 100 ಕೆಲಸ ಮಾಡುತ್ತೆ ಅಂತೇಳಲ್ಲ, ಈ ಹಿಂದೆ ಕೆಲಸ ಆಗಿದ್ದಾವೆ ಅಂತ ಎಷ್ಟೋ ಜನ ಥಿಯರಿಗಳು ಇದ್ರ ಬಗ್ಗೆ ಬರೆದಿರೋದ್ರಿಂದ, ಸೊ ಇದನ್ನು ನಾನು ಕಲ್ತಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಹುಡುಕ್ತಾ ಇದ್ದೀನಿ, ಮತ್ತೆ ಯಾವ್ದಾದ್ರು ಸಿಗುತ್ತಾ ಅಂತ. ಓಕೆ, ಇಲ್ಲಿದೆ ನಿಮಗೆ. ಇಲ್ಲೊಂದು ಕಪ್ ಕಾಣ್ತಾ ಇದೆ, ಇದು ಹ್ಯಾಂಡಲ್ ಆಗಿದೆ, ರ್ಯಾಲಿ ಕೊಟ್ಟಿದೆ, ರೀಟೆಸ್ಟ್ ಆಗಿದೆ, ಇಲ್ಲಿಂದ ಮತ್ತೆ ರ್ಯಾಲಿ ಹೋಗ್ಬೋದು. ಇದು ಯಾವುದು? ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಸೊ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಒಂದು ಕಪ್ ಆ್ಯಂಡ್ ಹ್ಯಾಂಡಲಲ್ಲಿ ನನಗೆ ಕಾಣ್ತಾ ಇದೆ. ಕಪ್ಪು ಹ್ಯಾಂಡಲ್ಲು, ಬ್ರೇಕೌಟು, ರೀಟೆಸ್ಟು. ಸೊ ಈಗ ಮತ್ತೆ ರ್ಯಾಲಿ ಕೊಡ್ಬೋದು. ಟಾರ್ಗೆಟ್ ಹೇಗೆ ಕೊಡುತ್ತೆ ಏನು ಅದನ್ನು ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿರಿ. ವಿಡಿಯೋ ಕೊನೆಯದಲ್ಲಿ ಟಾರ್ಗೆಟ್ ಐಡೆಂಟಿಫಿಕೇಷನ್ ಹೇಳ್ತೀನಿ. ಸೊ ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ, ಆದರೆ ಇದು ಬ್ರೇಕೌಟ್ ಆಗಿ ಫೇಕೌಟ್ ಆಗಿದೆ. ಫೇಕೌಟ್ ಅಂದರೆ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗಿಲ್ಲ, ರೀಟೆಸ್ಟಿಗೆ ಬಂದಿದ್ದು ಹಾಗೆ ಕೆಳಗೆ ಬಂದಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಪ್ಪು ಹ್ಯಾಂಡಲ್ಲು ರೀಟೆಸ್ಟಿಗೆ ಅಂತ ಬಂದಿದ್ದು ಹಂಗೆ ವಾಪಸ್ ಬಂತು. ಸೊ ಹಾಗಾಗಿ ಯಾವಾಗಲೂ ರೀಟೆಸ್ಟ್ ಆದಮೇಲೆ ರೀಸೆಂಟ್ ಹೈ ಬ್ರೇಕ್ ಆದಮೇಲೆ ಎಂಟ್ರಿ ಕೊಟ್ಟರೆ ಸೇಫ್ ಎಂಟ್ರಿ ಇರುತ್ತೆ. ಇಲ್ಲ ನೀವು ಸ್ಟಾಪ್ ಲಾಸ್ ಕೂಡ ಧೈರ್ಯ ಇರೋರು, ಇದು ಫೇಕೌಟ್ ಅಂತ ಗೊತ್ತಾಗೋ ಅಂಥವ್ರು, ಐಡೆಂಟಿಫೈ ಮಾಡೋರು, ಸೊ ಬ್ರೇಕೌಟಲ್ಲೇ ಎಂಟ್ರಿ ತಗೋಬೋದು. ಆದರೆ ಅಲ್ಲಿವರೆಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋ ತನಕ ಆದಷ್ಟು ಸಮಾಧಾನವಾಗಿರಿ. KEI ಕಪ್ ಆ್ಯಂಡ್ ಹ್ಯಾಂಡಲ್, SRF. ಸೊ ಇಲ್ಲ ಆಗಿದೆ, ಆದರೆ ಇದು ಹ್ಯಾಂಡಲ್ ದೊಡ್ಡದಿರೋದ್ರಿಂದ ಇದು ನಮಗೆ ವ್ಯಾಲಿಡ್ ಆಗೋಲ್ಲ, ಇದು W ಪ್ಯಾಟ್ರನಲ್ಲಿ ಹೋಗ್ಬಿಡುತ್ತೆ. ಇಲ್ಲೂ ಅಷ್ಟೇ W ಪ್ಯಾಟ್ರನಿಗೆ ಹೋಯಿತು. ಆದರೆ ಇದನ್ನು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ಬೋದು. ತೋರಿಸ್ತೀನಿ. ಇದು ಯಾವುದೋ ಡೆಲಿವರಿ. ಓಕೆ, ಡೆಲಿವರಿಯಲ್ಲಿ ಏನಾಗಿದೆ? ಕಪ್ಪಾಗಿದೆ, ಹ್ಯಾಂಡಲ್ ಆಗಿದೆ. ಸೊ ಈ ಹೈನ ಬ್ರೇಕ್ ಮಾಡಿದರೆ ಡೆಲಿವರಿ, ಆಲ್ರೆಡಿ ನಮ್ಮ ಮ್ಯಾಡಿಲಾಂಗಲ್ಲಿ ಎಂಟ್ರಿ ಇದೆ ಇದು. ಸೊ ಈ ಹೈನ ಬ್ರೇಕ್ ಮಾಡಿದರೆ ಈ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ರಕಾರನೂ ಎಂಟ್ರಿ ಸಿಗುತ್ತೆ. ಸೊ ಅದರ ಟಾರ್ಗೆಟ್ ಹೇಗೆ ಐಡೆಂಟಿಫೈ ಮಾಡೋದು ಈಗ ಹೇಳ್ತೀನಿ ನೋಡಿ. ಯಾವುದೇ ಒಂದು ಪ್ಯಾಟ್ರನ್ನಿಂದ ಟಾರ್ಗೆಟ್ ಹೇಗೆ ಐಡೆಂಟಿಫೈ,
ಈಗ ನಾನು ನಿಮಗೆ ಹೇಳ್ತಾ ಇರೋದು ಕಪ್ ಆ್ಯಂಡ್ ಹ್ಯಾಂಡಲ್ನ ಟಾರ್ಗೆಟ್ ಹೇಗೆ ಐಡೆಂಟಿಫೈ ಮಾಡೋದು. ನೋಡಿ, ಇಲ್ಲೊಂದು ಆಪ್ಷನ್ ಇರುತ್ತೆ, ಪ್ರೈಸ್ ರೇಂಜ್ ಅಂತ. ಈ ಕಪ್ ಆ್ಯಂಡ್ ಹ್ಯಾಂಡಲ್ನ ಲೆವೆಲ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. ಈ ಕಪ್ಪಿನ ಬಾಟಮ್ ಸರಿನಾ, ಇದು ಹಳೇದು ನಾನು ಡಿಲೀಟ್ ಮಾಡಿಬಿಡ್ತೇನೆ. ಸೊ ಈ ಕಪ್ಪು ಮತ್ತು ಹ್ಯಾಂಡಲ್ನ ಪ್ಯಾಟ್ರನ್, ಈ ಕಪ್ಪಿನ ಟಾಪು ಮತ್ತು ಬಾಟಮ್ನ ಮಾರ್ಕ್ ಮಾಡಿ. ಸೊ ನೀವು ಇಲ್ಲಿ ಪ್ರೈಸ್ ರೇಂಜಲ್ಲಿ ಮಾರ್ಕ್ ಮಾಡಬೇಕು. ಈ ಪ್ರೈಸ್ ರೇಂಜಲ್ಲಿ ಮಾರ್ಕ್ ಮಾಡಿದ್ಮೇಲೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಹೈ, ಈ ಕಪ್ಪಿನ ಹೈ ಏನಿದೆನೋ ಇಲ್ಲಿಗೆ ನೀವು ಇಟ್ಟರೆ ಸೊ ಅದು ಇನ್ನೂ ಈ ಏನು ಡೆಪ್ತ್ ಇದೆನೋ, ಆಳ, ಈ ಕಪ್ಪಿನ ಡೆಪ್ತ್ ಇದೆನೋ ಅಷ್ಟು ಟಾರ್ಗೆಟ್ ಕೊಡುತ್ತೆ ಅನ್ನೋದು ಥಿಯರಿಯ ಉದ್ದೇಶ. 664 ತನಕ ಹೋಗ್ಬೋದು. 467 ಇದೆ ಈಗ, 665 ತನಕ ಹೋಗ್ಬೋದು. ಸೊ ಇಷ್ಟೇ ಹೋಗುತ್ತಾ, ಇದಕ್ಕಿಂತ ಜಾಸ್ತಿ ಹೋಗುತ್ತಾ? ಜಾಸ್ತಿ ಹೋಗೋದು ಯಾರು ಹೇಳೋಕ್ಕಾಗಲ್ಲ. ಇಲ್ಲಿವರೆಗೂ ಬರ್ಬೋದು ಅನ್ನೋದೊಂದು ಪ್ರಿಡಿಕ್ಷನ್ ಮಾಡ್ಬೋದು. ಇಲ್ಲಿವರೆಗೆ ಬಂದ ಮೇಲೆ ನೀವು ನಿಮ್ಮ ಥಿಯರಿ ಹೇಗಿರಬೇಕು ಅಂದರೆ, ಪ್ರತಿ ಡೇ ಕ್ಯಾಂಡ್ಲು ಇಲ್ಲ ವೀಕ್ಲಿ ಕ್ಯಾಂಡ್ಲು ಲೋಗೆ ನೀವು ನಿಮ್ಮ ಟಾರ್ಗೆಟ್ನ ಶಿಫ್ಟ್ ಮಾಡ್ಕೊತ ಹೋಗ್ಬೋದು. ಅದು ರ್ಯಾಲಿ ಕೊಟ್ಟರೆ ನೀವು ಆ ರ್ಯಾಲಿ ರೈಡ್ ಮಾಡ್ಬೋದು. ಅಲ್ಲ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ ಇಲ್ಲೇ ಅಂದರೆ ನೀವು ಅಲ್ಲೇ ಪ್ರಾಫಿಟ್ ಬುಕ್ ಮಾಡ್ಬೋದು. ಸ್ಟಾಪ್ ಲಾಸ್ ಹಿಟ್ಟಾದರೂ ನಿಮ್ಮದು ಲಾಭದಲ್ಲೇ ನೀವು ಎಕ್ಸಿಟ್ ಆಗ್ತೀರಿ. ಹಾಗಾಗಿ ದಯವಿಟ್ಟು ಈ ಟಾರ್ಗೆಟ್ ಐಡೆಂಟಿಫಿಕೇಷನ್ನ ರೂಲ್ನ ಫಾಲೋ ಮಾಡಿ. ಟಾರ್ಗೆಟ್ ಹಿಟ್ಟಾಗಿದ್ದ ತಕ್ಷಣ ಎಕ್ಸಿಟ್ ಆಗಬೇಕು ಅನ್ನೋರು ಎಕ್ಸಿಟ್ ಆಗಿ, ಎಕ್ಸಿಟ್ ಆಗಲ್ಲ ನಾನು ಇನ್ನೂ ರೈಡ್ ಮಾಡ್ತೀನಿ ಇದು ಓಡುತ್ತೆ ಅಂದರೆ ಎವ್ರಿ ವೀಕ್ಲಿ ಕ್ಯಾಂಡಲ್ನ ಲೋನ ಟಾರ್ಗೆಟ್ ಇಟ್ಟು ಸ್ಟಾಪ್ ಲಾಸ್ನ ಇಟ್ಟು ನೀವು ರೈಡ್ ಮಾಡ್ತಾ ಇರ್ಬೋದು. ಎವ್ರಿ ವೀಕ್ಲಿ ಕ್ಯಾಂಡಲ್ ಲೋನ ನೀವು ರೈಡ್ ಮಾಡ್ಕೊತ ಹೋದರೆ ಸೊ ಇನ್ನೂ ಮೇಲೆ ಹೋದರೆ ಆ ಲಾಭನೂ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ. ಸೊ ಈ ಪ್ಯಾಟ್ರನ್ನ ಹೆಸರು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್. ಇದರಲ್ಲಿ ಎಂಟ್ರಿ ಹೇಗೆ ತಗೋಬೇಕು, ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಇದನ್ನು ಟಾರ್ಗೆಟ್ ಹೇಗೆ ನೀವು ಮಾರ್ಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ನ ನೀವು ಚಾರ್ಟಿಂಗಲ್ಲೂ ಸಹ ಸರ್ಚ್ ಮಾಡ್ಬೋದು. ಸೊ ಇದು ನಿಮಗೆ ಹೋಮ್ವರ್ಕ್ ಅಂತ ತಿಳ್ಕೊಳ್ಳಿ, ಎಲ್ಲದನ್ನು ನಾನೇ ಹೇಳ್ಕೊಡೋಕ್ಕಾಗಲ್ಲ. ಚಾರ್ಟಿಂಕಲ್ಲಿ ಹೋಗಿ ನೀವು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ನ ಹೇಗೆ ಹುಡುಕಬೇಕು ಅನ್ನೋದನ್ನು ಚಾರ್ಟಿಂಕಲ್ಲಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಹೇಗಿತ್ತು, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ನಿಮಗೆ ಅರ್ಥ ಆಯಿತಾ, ನೆಕ್ಸ್ಟ್ ಫ್ಲ್ಯಾಗ್ ಆ್ಯಂಡ್ ಪೋಲ್ ಪ್ಯಾಟ್ರನ್ ಬಗ್ಗೆ ಹೇಳ್ತೀನಿ. ಸೊ ಇನ್ನೂ ಕಲಿಯೋಕ್ಕೆ ಆಸಕ್ತಿ ಇರೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅತಿ ಹೆಚ್ಚು ಶೇರ್ ಮಾಡಿ. ಭಾಳ ಜನ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಅವರಿಗೂ ಐಡಿಯಾ ಬರುತ್ತೆ. ನನ್ನ ನೀವು ಪೇಜಲ್ಲಿ 4600 ಜನ ಫಾಲೋವರ್ಸ್ ಇದ್ದೀರಿ, ಆದರೆ ವೀಡಿಯೋಸ್ ನೋಡ್ತಾ ಇರೋದು ಬರೀ 500 ಜನ, ಕಮೆಂಟ್ ಆಗ್ತಾ ಇರೋರು 3-4 ಜನ. ನೀವು ಕಮೆಂಟ್ ಹಾಕ್ಲಿಲ್ದಿದ್ರೆ ನನಗೆ ಈ ವಿಡಿಯೋಗಳ್ನ ಮಾಡೋ ಇಂಟ್ರೆಸ್ಟ್ ಬರೋಲ್ಲ. ನೀವು ಏನೋ ಒಂದು ಕಮೆಂಟ್ ಹಾಕಿ, ಸೂಪರು, ಚೆನ್ನಾಗಿತ್ತು, ಥ್ಯಾಂಕ್ ಯು, ಚೆನ್ನಾಗಿಲ್ಲ, ವರ್ಸ್ಟಾಗಿತ್ತು, ಇದು ನನಗೆ ಗೊತ್ತಿತ್ತು, ಏನೋ ಒಂದು ಕಮೆಂಟ್ ಹಾಕಿ. ದಯವಿಟ್ಟು ನೋಡಿದ ಮೇಲೆ ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದರೆ ನನಗೆ ವೀಡಿಯೋ ಮಾಡೋಕ್ಕೆ ಇನ್ನೂ ಎನ್ಕರೇಜ್ಮೆಂಟ್ ಬೇರೆ ಸಿಗುತ್ತೆ. ನೀವು ಕಮೆಂಟ್ ಹಾಕಿದರೆ ಇದು ಆ್ಯಕ್ಟಿವ್ ಇದೆ ಅಂತೇಳಿ ಇನ್ನೂ ಭಾಳ ಜನಕ್ಕೆ ಆಲ್ಗರಿದಮ್ ಪುಷ್ ಮಾಡುತ್ತೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ನಾನು ಮಾಡ್ತಾ ಇರಬೇಕು ಅಂದರೆ ಚಿಕ್ಕದಾಗ ಒಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು.